ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಕನಸುಗಳನ್ನ ಕಟ್ಕೊಂಡಿದ್ದೆ, ಆದ್ರೆ ಅದ್ಯಾವುದು ನೆರವೇರ್ಲಿಲ್ಲ. ಯಾಕೆ ಹೀಗೆಲ್ಲ ಮಾಡ್ದೆ? ಹೀಗೆಲ್ಲ ಮಾಡೋದಕ್ಕೆ ಏನ್ ಕಾರಣ ತಾರಕ್? ಹೇಳು ತಾರಕ್, ಏನ್ ಕಾರಣ? ಓಕೆ ಓಕೆ, ನಾನೀಗ ನಿನ್ ಜೊತೆ ಜಗಳ ಆಡೋದಕ್ ಬಂದಿಲ್ಲ. ನೀನ್ ನನಗೋಸ್ಕರ ಹುಟ್ಟಿರೋನ್ ಕಣೋ. ನಾವಿಬ್ರ ಜೊತೆ ಯಾಕೆ ಬಾಳ್ಬೇಕು? ನೋಡು, ಈಗ್ಲೂ ಅದಕ್ಕೆ ಅವಕಾಶ ಇದೆ. ಕೆಲಸದೊಳನ ಬಿಟ್ಬಿಟ್ಟು ನನ್ ಜೊತೆ ಬಾ. ನಾವಿಬ್ರು ಮದ್ವೆ ಆಗಿ ನಾನೇನ್ ಕನಸ್ಕೊಂಡಿದ್ನೋ ಹಾಗೆ ಬದುಕೋಣ. ಲೆಟ್ಸ್ ಸೆಲೆಬ್ರೇಟ್ ದ ಲೈಫ್. ಪ್ಲೀಸ್ ತಾರಕ್, ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅರ್ಥ ಮಾಡ್ಕೋ ತಾರಕ್, ಪ್ಲೀಸ್ ಅರ್ಥ ಮಾಡ್ಕೋ ತಾರಕ್. ಪ್ಲೀಸ್ ನನ್ ಮಾತು ಕೇಳು. ನನ್ನವನು ಕಣೋ. ನಿನ್ ಪಕ್ಕದಲ್ಲಿ ನಾನಿರ್ಬೇಕ ಹೊರತು ಭಿಕಾರಿ ಅಲ್ಲ. ನನಗೆ ಗೊತ್ತು ನಿನಗೆ ಕೋಪ ಬಂದಿದೆ ಅಂತ. ನಿನಗೆ ಕೋಪ ಬಂದ್ರೆ ನನಗೆ 4 ಕೆಟ್ಟ ಹೊಡಿ, ಪರವಾಗಿಲ್ಲ. ನಿನಗೆ ಆ ಅಧಿಕಾರ ಇದೆ, ಆ ರೈಟ್ಸ್ ಇದೆ. ಯಾಕೆ ಅಂದ್ರೆ ನನ್ ಸ್ವಂತ ಕಣೋ. ನಿನ್ನ ಬೇರೆಯವ್ರಿಗೆ ಬಿಟ್ಕೊಡೋದಕ್ಕಾಗಲ್ಲ. ಪ್ಲೀಸ್ ನಾವಿಬ್ರು ಮದ್ವೆ ಆಗೋಣ ತಾರಕ್. ನಾನಿನ್ನ ಬೇರೆಯವ್ರಿಗೆ ಬಿಟ್ಕೊಡೋದಕ್ ಆಗೋದಿಲ್ಲ. ಪ್ಲೀಸ್ ತಾರಕ್, ಪ್ಲೀಸ್ ಅರ್ಥ ಮಾಡ್ಕೋ ಪ್ಲೀಸ್. ಕಣು ನನಗಿಷ್ಟ. ಆಟಿಟ್ಯೂಡ್ಗೆ ಅಂಬಾಸಿಡರ್ ಆಗಿರೋ ನಿನ್ನ ನನ್ನ ಎದೆ ಅಂಬಾರಿ ಮೇಲೆ ಕೂರಿಸ್ಕೊಂಡು ಲೈಫ್ ಲಾಂಗ್ ಬಾಳ್ಬೇಕು ಅನ್ನೋದೇ ಕಣು ನನ್ನ ಆಸೆ. ನನ್ನ ಆಸೆಗೆ ಮುಳ್ಳಾಗಿರೋ ಆ ಮಯೂರಿನ ನಿನ್ನಿಂದ ದೂರ ಮಾಡಿ ನಿನ್ನ ಪಕ್ಕದಲ್ಲಿ ನಾನು ಬಂದೇ ಬರ್ತೀನಿ. ಇದು ಅಮಿತಾ ಚಾಲೆಂಜ್. ಸಿಂಗಾರಿ, ನೀನ್ ಯಾವಾಗ್ಲೂ ಕೆಲ್ಸ ಮಾಡ್ತಾನೆ ಇರ್ತೀಯಲ್ಲ, ನಿನಗ್ ಬೇಜಾರೇ ಆಗಲ್ವಾ? ನೀವ್ 24 ಗಂಟೆನೂ ಕುಡಿತಾ ಇರ್ತೀರಲ್ಲ, ನಿಮಗ್ ಬೇಜಾರಾಗಲ್ವಾ? ಅದು ನನ್ನ ಎನರ್ಜಿ ಟಾನಿಕ್. ಅದಿಲ್ಲ ಅಂದ್ರೆ ಕೈ ಕಾಲ್ ಆಡೋದೇ ಇಲ್ಲ. ನಿಮ್ಗೆ ಕುಡಿದೇ ಹೋದ್ರೆ ಹೇಗ್ ಕೈಕಾಲ್ ಆಡಲ್ವೋ, ನನ್ಗೂ ಕೆಲ್ಸ ಮಾಡದೆ ಹೋದ್ರೆ ಹಂಗೆ ಕೈಕಾಲ್ ಆಡಲ್ಲ. ನೀವು ಶ್ರೀಮಂತರು, ಕೆಲ್ಸ ಮಾಡದೆ ಸುಮ್ನೆ ಕೂತ್ಕೊಂಡ್ ತಿಂದ್ರು
ಏನು ತೊಂದರೆ ಆಗಲ್ಲ. ನಾವು ಕೆಲ್ಸದವ್ರು, ಕೆಲ್ಸ ಮಾಡ್ಲೇಬೇಕು. ನೀನೇ ಕೆಲ್ಸದವಳಾಗ್ತಿ ಸಿಂಗರಿ. ನೀನು ನನ್ನ ಹೆಂಡತಿ ತರ ಅಂದಮೇಲೆ ನನ್ನ ಆಸ್ತಿ, ಸರಿ ನಮ್ಮಪ್ಪನ ಆಸ್ತಿಗೆಲ್ಲ ನೀನು ಒಡ್ತಿತ್ತಾನೆ. ನೋಡಿ, ನಮ್ದಲ್ದಿರೋ ಸ್ವತ್ತಿನ ಮೇಲೆ ನನಗೆ ಯಾವ ಆಸೆನೂ ಬೇಡ. ದೇವ್ರು ನನಗೆ ಕೊಟ್ಟಿರೋದನ್ನೇ ಅನ್ಭವಿಸೋದಿಕ್ ಆಗ್ತಿಲ್ಲ. ಇನ್ ನಿಮ್ಮ ಆಸ್ತಿ ನನಗೆ ಯಾಕೆ? ಅಲ್ಲ ಸಿಂಗರಿ, ನಾನೇನಾದ್ರೂ ಹೇಳಬೇಕಿಲ್ಲ, ಅದಕ್ಕೊಂದು ಎದುರುತ್ರದ ಬಾಣ ರೆಡಿ ಮಾಡ್ಕೊಂಡಿರ್ತೀಯಲ್ಲ. ನೀವ್ ಬಿಟ್ಟಿರೋ ಬಾಣದ ಮುಂದೆ ನನ್ ಮಾತ್ ಯಾವ ಲೆಕ್ಕ ಹೇಳಿ? ಹಂಗ ಹೇಳ್ಬಿಡ್ರಿ ಸಿಂಗರಿ, ನಾನ್ ನೆಟ್ಟಿರೋ ಬಣ್ಣ ನನ್ಗೆ ಚುಚ್ಚದಂಗಾಗುತ್ತೆ. ನಿಮ್ ಖುಷಿಗೋಸ್ಕರ ಬೇರೆಯವ್ರಿಗೆ ನೋವು ಕೊಡೋದ್ ಗೊತ್ತಿರೋ ನಿಮ್ಗೆ ನೋವಾಗತ್ತೆ ಅಂದ್ರೆ ಯಾರು ನಂಬಲ್ಲ. ನಿಮ್ಗೆ ನಿಮ್ ಖುಷಿನೇ ಮುಖ್ಯನೇ ಹೊರತು ನೀವ್ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹೌದಾ? ಹೀಗನ್ಬಿಟ್ಟ ಅದೇನ್ ಯೋಚನೆ ಮಾಡ್ಬೇಕು ಹೇಳು ಸಿಂಗರಿ, ಅದು ಮಾಡೇ ಬಿಡ್ತೀನಿ. ಇನ್ನೊಬ್ರ ಬಗ್ಗೆ ಕಾಳಜಿ ತಗೊಳ್ಳೋದನ್ನ ಯಾರು ಹೇಳ್ಕೊಡಲ್ಲ. ಅದು ನಿಮ್ ಮನ್ಸಿಂದಾನೇ ಬರ್ಬೇಕು. ಆದ್ರೆ ನಿಮ್ ಮನ್ಸಲ್ಲಿ ನಿಮ್ ತಾಯಿ ಮೇಲೇನೆ ದ್ವೇಷ ತುಂಬಿರುವಾಗ ಬೇರೆ ಯಾವ್ದಕ್ ಜಾಗ ಇದೆ ಹೇಳಿ? ಓಕೆ ಓಕೆ ಓಕೆ, ಈಗೇನ್ ನಾನ್ ನಿಮ್ ಕಾಳಜಿ ಮಾಡ್ಬೇಕು ತಾನೆ? ಕೊಡಿ, ನಾನೇ ಸೀರೆ ಮಾಡಿಸ್ತೀನಿ. ಅಯ್ಯೋ ಬೇಡ, ಇದೆಲ್ಲ ನಿಮ್ಮಿಂದ ಆಗೋದಿಲ್ಲ. ನಾನ್ ಮಡಚ್ತೀನಿ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗರ್ ಕೆಲ್ಸ ಮುಂದೆ. ಹಾಡ್ ಕೇಳಿದೀನಿ, ನಮ್ಮಪ್ಪ ಆಗಾಗ ಹಾಡ್ತಿರ್ತಾರೆ. ಈ ತಾರಕ್ ಆಗದೇ ಇಲ್ಲ ಅನ್ನೋ ವಿಚಾರನೆ ಇಲ್ಲ. ಕುಡಿ, ನಾನ್ ಮಡಿಸ್ತೀನಿ. ಯು ಸ್ಟ್ಯಾಂಡ್ ಅಂಡ್ ವಾಚ್. ಅಯ್ಯೋ ಏನ್ರಿ ತುದಿ ಅಲ್ಲರಿ, ಆಂಜನೇಯ ಬಾಲದಷ್ಟು ಉದ್ದ ಇದೆಯಲ್ಲ, ನಿಮ್ ಮೈಟಿಗೆ ತಕ್ಕ ಸೀರೆ ತಗೋಬೇಕಲ್ವಾ? ಸೀರೆ ಅಂದ್ರೆ ಹಾಗೆ ಇರೋದು. ನಿಮ್ ಪ್ಯಾಂಟು ಶರ್ಟ್ ತರ ಚಿಕ್ಕದಾಗಿರಲ್ಲ. ಅದಕ್ಕೆ ಹೇಳಿದ್ದು ನಿಮ್ಗೆ ಅದನ್ನ ಮಡ್ಚೋದಕ್ ಬರಲ್ಲ ಅಂತ. ಅಲ್ಲ, ಬರಲ್ಲ ಅಂತ ಹೇಳ್ತಿದ್ರೆ ಯಾವಾಗ ಬರುತ್ತೆ? ಹೇಳ್ಕೊಟ್ರೆ ಬರುತ್ತಪ್ಪ. ಬಂದ ಮೇಲೆ ನಾನೇ ದಿನ ನಿಮಗ್ ಮಡ್ಸ್ಕೊಡ್ತೀನಿ. ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ, ಯಾಕೆ ಸುಮ್ನೆ ಹಠ ಮಾಡ್ತಾ ಇದ್ದೀರಾ? ಬೇಕು ಅಂತ ಕೇಳ್ಕೊತಿದ್ದೀನಿ ತಾನೆ, ನೀವ್ ಯಾಕೆ ಹೇಳ್ಕೊಡ್ತಿಲ್ಲ? ಇವಾಗ ಏನ್ ನೀವ್ ಹೇಳ್ಕೊಡ್ತೀರೋ, ಇಲ್ಲಾಂದ್ರೆ ಅಪ್ಪನ್ನ ಕರೆದು ಹೇಳಿಸ್ಕೊಳ್ಳ ಡ್ಯಾಡ್? ಸರಿ ಹೇಳ್ಕೊಡ್ತೀನಿ.